ರಾಜ್ಯದಲ್ಲಿ ಸ್ಥಳೀಯಾಡಳಿತ ಚುನಾವಣೆ ಸನ್ನಿಹಿತವಾಗಿರುವ ಹಿನ್ನೆಲೆಯಲ್ಲಿ ಕೇರಳದ ತುತ್ತತುದಿಯಲ್ಲಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಥಳೀಯಾಡಳಿತ ಚುನಾವಣಾ ಕದನಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಸಿದ್ಧತೆ ನಡೆಸುತ್ತಿರುವ ಮಧ್ಯೆ ಎಸ್ಡಿಪಿಐ ಪಕ್ಷ ಮೊದಲ ಹಂತದ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಮಂಜೇಶ್ವರದ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಡುಗಡೆಗೊಳಿಸಿದೆ. ಈ ಸಲ ಮಂಜೇಶ್ವರ ಪಂಚಾಯತ್ನಲ್ಲಿ 3 ಹೊಸ ವಾರ್ಡ್ಗಳು ಸೇರಿಕೊಂಡಿದ್ದು ಒಟ್ಟು 24 ವಾರ್ಡ್ಗಳಲ್ಲಿ ಪೈಪೋಟಿ ನಡೆಯಲಿದೆ. ಕಳೆದ ಚುನಾವಣೆಯಲ್ಲಿ 2 ವಾರ್ಡ್ಗಳನ್ನು ಗೆದ್ದಿದ್ದ ಎಸ್ಡಿಪಿಐ ಈ ಬಾರಿ ಬಹುತೇಕ ಎಲ್ಲಾ ವಾರ್ಡ್ಗಳಲ್ಲಿ ಕಣಕ್ಕಿಳಿಯುವ ತಯಾರಿಯಲ್ಲಿದೆ. ಪಕ್ಷದ ನೇತಾರರ ಪ್ರಕಾರ ಕನಿಷ್ಠ 8 ವಾರ್ಡ್ಗಳಲ್ಲಿ ವಿಜಯ ಸಾಧ್ಯತೆ ಸ್ಪಷ್ಟವಾಗಿರುವ ಬಗ್ಗೆ ಎಸ್ಡಿಪಿಐ ಕಾಸರಗೋಡು ಜಿಲ್ಲಾ ಕೌನ್ಸಿಲ್ ಸದಸ್ಯ ಅಶ್ರಫ್ ಬಡಾಚೆ ಎಸ್ಡಿಪಿಐ ಮಂಜೇಶ್ವರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಳೆದ 5 ವರ್ಷಗಳಲ್ಲಿ ಎಸ್ಡಿಪಿಐ ಸದಸ್ಯರು ಸ್ಥಳೀಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತೋರಿದ ಚುರುಕು ಮತ್ತು ಜನಪರ ಸೇವೆ ಈ ಬಾರಿ ಪಕ್ಷಕ್ಕೆ ಶಕ್ತಿ ತುಂಬಲಿದೆ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 7ನೇ ವಾರ್ಡ್ನಲ್ಲಿ ಅಬುಬಕರ್ ಸಿದ್ದಿಕ್, 9ನೇ ವಾರ್ಡ್ನಲ್ಲಿ ಶರೀಫ್ ಪಾವೂರು, 15ನೇ ವಾರ್ಡ್ನಲ್ಲಿ ಯಾಕೂಬ್ ಹಾಗೂ 21ನೇ ವಾರ್ಡ್ನಲ್ಲಿ ಹ್ಯಾರಿಸ್ ಎಂಬುವರು ಸ್ಪರ್ಧಾ ಕಣಕ್ಕೆ ಇಳಿಯಲಿದ್ದಾರೆ ಎಂದು ಅವರು ತಿಳಿಸಿದರು. സോഷ്യൽ ഡെമോക്രാറ്റിക് പാർട്ടി ഓഫ് ഇന്ത്യ മഞ്ചേശ്വര ഗ്രാമപഞ്ചായത്തിലെ സ്ഥാനാർത്ഥി പ്രഖ്യാപനമാണ്. ആദ്യഘട്ട സ്ഥാനാർത്ഥി പ്രഖ്യാപനം മഞ്ചേശ്വര ഗ്രാമപഞ്ചായത്തിലെ 9ാം വാർഡിൽ നിന്ന് ജനവിധി തേടുന്ന നമ്മുടെ പ്രിയപ്പെട്ട മഞ്ചേശ്വരം മണ്ഡലം പ്രസിഡന്റ് ഷരീഫ് പാവൂർ, അതുപോലെ തന്നെ മഞ്ചേശ്വരം ഗ്രാമപഞ്ചായത്തിലെ 15ാം വാർഡിൽ നിന്ന് ജനവിധി തേടുന്ന നമ്മുടെ പ്രിയപ്പെട്ട യാക്കൂബ് ഒസങ്കടി, അതുപോലെ തന്നെ മഞ്ചേശ്വര ഗ്രാമപഞ്ചായത്തിലെ 21ാം വാർഡിൽ നിന്ന് ജനവിധി തേടുന്ന നമ്മുടെ പ്രിയപ്പെട്ട ആരീസ് കുണ്ടുകളക്ക, അതുപോലെ തന്നെ പാർട്ടിയുടെ പൊതു സ്വാതന്ത്ര്യനായി മത്സരിക്കുന്ന നമ്മുടെ പ്രിയപ്പെട്ട കഴിഞ്ഞ 5 കൊല്ലം വികസനം എന്തെന്ന് ജനങ്ങൾക്ക് കാണിച്ചു കൊടുത്ത പ്രിയപ്പെട്ട റൈസാദ് 7ാം വാർഡിൽ നിന്ന് ജനവിധി തേടുന്നു. പൊതു സ്വാതന്ത്ര്യനായി ജനവിധി തേടുന്നു. ಈ ಸಂದರ್ಭದಲ್ಲಿ ಪಕ್ಷದ ಮಂಜೇಶ್ವರದ ಉಸ್ತುವಾರಿ ಅಧ್ಯಕ್ಷ ಅಬ್ದುಲ್ ಸಲಾಂ ಅವರು ಮಾತನಾಡಿ, ಕಳೆದ 5 ವರ್ಷದ ಕಾಲಾವಧಿಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ 6ನೇ ವಾರ್ಡ್ಗೆ ಎಸ್ಡಿಪಿಐಯಿಂದ ಆಯ್ಕೆಯಾದ ಕುಲ್ಸಮ್ಮ ತನ್ನ ವಾರ್ಡ್ನ ಅಭಿವೃದ್ಧಿಗಾಗಿ 1 ಕೋಟಿ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ 6 ಕಾಂಕ್ರೀಟ್ ರಸ್ತೆ, ಡ್ರೈನೇಜ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿರುವುದಾಗಿ ಅವರು ಹೇಳಿದರು. 2020 നടന്ന പഞ്ചായത്ത് തെരഞ്ഞെടുപ്പിൽ മഞ്ചേശ്വരം 6ാം വാർഡ് ഉദ്യാവരകുത്തിൽ നിന്ന് വിജയിച്ച MP കുൽസുമ ആ വാർഡിൽ ചരിത്ര വികസനമാണ് നടത്തിയിട്ടുള്ളത്. ഏകദേശം 1 കോടി 10 ലക്ഷം വരെ രൂപയുടെ വികസനമാണ് നടത്തിയിട്ടുള്ളത്. 25ഓളം വീടുകൾ റിപ്പയർ ചെയ്തിട്ടുണ്ട്. 6 കോൺക്രീറ്റ് റോഡിൻ്റെ പണി ഇപ്പോൾ പൂർത്തീകരിച്ചിരിക്കുകയാണ്. പിന്നെ ഒരുപാട് പേർക്ക് പെൻഷൻ, വിധവ പെൻഷൻ, ഓൾഡ് ഏജ് പെൻഷൻ, പിന്നെ ഡിസേബിൾ പെൻഷൻ, അതുപോലെ SC സ്റ്റുഡൻറ്റുകൾക്ക് ടേബിൾ, മറ്റേ സ്കോളർഷിപ്പ്, മറ്റു ആനുകൂല്യങ്ങളും എത്തിച്ചു കൊടുത്തിട്ടുണ്ട്. ಅದೇ ರೀತಿ ಎಸ್ಡಿಪಿಐ ಪಕ್ಷದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಅಧ್ಯಕ್ಷ ಇಕ್ಬಾಲ್ ಫಸೋಟು ಅವರು ಮಾತನಾಡಿ, ಕಳೆದ 5 ವರ್ಷದ ಕಾಲಾವಧಿಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ 8ನೇ ವಾರ್ಡ್ನಿಂದ ಆಯ್ಕೆಯಾದ ಅಬುಬಕರ್ ಸಿದ್ದಿಕ್ ರೈಸ್ ಕಳೆದ 5 ವರ್ಷದ ಕಾಲಾವಧಿಯಲ್ಲಿ ಒಟ್ಟು 80 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ಕೆಜಿಎಂನಿಂದ ಕಕ್ಕುಂಜಿ ತನಕ ಡ್ರೈನೇಜ್ ಹಾಗೂ ಕಾಂಕ್ರೀಟ್ ರಸ್ತೆ, ಎಸ್ಟಿ ಕಾಲೋನಿಗೆ ಕಾಂಕ್ರೀಟ್ ರಸ್ತೆ, ಮನೆ ರಿಪೇರಿ, ದಾರಿದೀಪ, SC ವಿದ್ಯಾರ್ಥಿಗಳಿಗೆ ಕಲಿಕಾ ಸೌಕರ್ಯ, ಮನೆಗಳಿಗೆ ವಾಟರ್ ಟ್ಯಾಂಕ್ ವಿತರಣೆ ಸೇರಿದಂತೆ ಹಲವು ಜನಪರ ಕಾರ್ಯಗಳನ್ನು ಮಾಡಿರುವುದಾಗಿ ಅವರು ತಿಳಿಸಿದರು. കഴിഞ്ഞ 2020-25 മത്സരിച്ച് ഉദ്യാവര ഗുഡയിൽ നിന്ന് ജയിച്ച റൈഷാദ് കാഴ്ച വികസനം നടത്തിയത് ഏകദേശം ഒരു അത്ഭുതകരമായ ഒരു വികസനമാണ്. ഏകദേശം 1 കോടി 80 ലക്ഷത്തോളം ആണ് ചെലവിട്ടത്. അതിൽ 12 ലക്ഷത്തോളം കാലി റോഡ് ആൻഡ് ഡ്രെയിനേജിற்கு വേണ്ടി യൂസ് ചെയ്തിട്ടുണ്ട്. ST കോളനിയിൽ SC ഫണ്ടായി 4 ലക്ഷം രൂപ കോൺക്രീറ്റ് റോഡ് ചെയ്തിട്ടുണ്ട്. പിന്നെ ബ്ലോക്കിൻ്റെ ഫണ്ട് SC ഫണ്ട് 10 ലക്ഷം രൂപ ഡ്രെയിനേജിലേക്ക് യൂസ് ചെയ്തിട്ടുണ്ട്. ഏകദേശം
30 മുകളിൽ 25 ജനറലും പിന്നെ 6 SC അടക്കം 15 ലക്ഷത്തോളം രൂപ ചെലവിട്ടിട്ട് ഹൗസ് റിപ്പയർ ചെയ്തിട്ടുണ്ട്. പിന്നെ 61 മുകളിൽ പെൻഷൻ, അതിൽ വിധോ പിന്നെ ഡിസബിലിറ്റി ഓൾഡ് ഏജ് പെൻഷൻ എല്ലാം ഇൻക്ലൂഡ് ആയിട്ടുണ്ട്. പിന്നെ 10 ലക്ഷം രൂപ ചെലവിട്ടിട്ട് അവിടെ 5 വർഷത്തിൽ 10 ലക്ഷം രൂപ ചെലവിട്ടിട്ട് സ്ട്രീറ്റ് ലൈറ്റ് അവിടെ ചെയ്തിട്ടുണ്ട്. ಮುಸ್ಲಿಂ ಲೀಗ್ ಹಾಗೂ ಬಿಜೆಪಿ ಅಧಿಕಾರದಿಂದ ಜನತೆ ಬೇಸತ್ತಿರುವ ಹಿನ್ನೆಲೆಯಲ್ಲಿ ಈ ಸಲದ ಚುನಾವಣೆಯಲ್ಲಿ ಎಸ್ಡಿಪಿ ಅಭ್ಯರ್ಥಿಗಳು ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮುವ ಸಾಧ್ಯತೆಗಳಿರುವುದಾಗಿ ನೇತಾರರು ಮಾಹಿತಿ ನೀಡಿದ್ದಾರೆ. ಸ್ಥಳೀಯ ರಾಜಕೀಯ ವೀಕ್ಷಕರ ಪ್ರಕಾರ ಮಂಜೇಶ್ವರ ಪಂಚಾಯತ್ ಚುನಾವಣೆಯಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಉಂಟಾಗುವ ಸೂಚನೆಗಳು ಸ್ಪಷ್ಟವಾಗುತ್ತಿವೆ. ಸುದ್ದಿಗೋಷ್ಠಿಯಲ್ಲಿ ಮಂಡಲ ಕಾರ್ಯದರ್ಶಿ ಶಬೀರ್, ಮಂಜೇಶ್ವರ ಪಂಚಾಯತ್ನ ಚುನಾವಣಾ ಕನ್ವೀನರ್ ಸಂಶುದ್ದೀನ್, ಹಾರಿಸ್ ಸುಬೇರ್ ಹಾಗೂ ರಿಯಾಸ್ ಕುನ್ನೆಲ್ ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.